ಎಸ್, ಈಗ ತಾನೇ ಮೊದಲ ಶೋ ಮುಗ್ದಿದೆ. ಸದ್ಯ ಎರಡನೇ ಶೋ ಅಂದರೆ ಮೊದಲ ಫ್ಯಾನ್ ಶೋ ಆರಂಭವಾಗಿ 6 ಗಂಟೆಗೆ, ಈಗ 9:30ಗೆ ಮುಕ್ತಾಯ ಆಗಿರುವಂಥದ್ದು. ಸದ್ಯ ಇವಾಗ ಎರಡನೇ ಶೋ ಆರಂಭವಾಗಬೇಕಾಗಿರೋದು ಇದೇ ಮೇನ್ ಥಿಯೇಟರ್ ಆದಂತಹ ಸಂತೋಷ್ ಥಿಯೇಟ್ರ್ನಲ್ಲಿ. ಸಾಕಷ್ಟು ವೈಭವಯುತವಾಗಿ ಇಲ್ಲಿ ಏನೊಂದು ಎಲ್ಲ ಅಭಿಮಾನಿಗಳು ಇಲ್ಲಿ ಸಂಭ್ರಮಾಚರಣೆಯನ್ನು ಮಾಡ್ತಿರ್ಬೋದು. ಜಸ್ಟ್ ನಾನು ತೋರಿಸ್ತಾ ಹೋಗ್ತೀನಿ, ಸಾಕಷ್ಟು ಜನ ಈಗ ಆಲ್ರೆಡಿ ಸೆಕೆಂಡ್ ಶೋಗೆ ಇಲ್ಲಿ ಆಲ್ರೆಡಿ ಸೇರಿರುವಂಥದ್ದು. ಅಂದರೆ ಸಾಕಷ್ಟು ಜನರು ಅಭಿಮಾನಿಗಳು ಆಗಿರ್ಬೋದು. ಈಗ ಬೆಳಗ್ಗೆನಿಂದಲೂ ಈಗ ಆಲ್ರೆಡಿ ಬೆಳಗ್ಗೆ 4 ಗಂಟೆಯಿಂದನೇ ಇಲ್ಲಿ ಸಂಭ್ರಮಾಚರಣೆಯನ್ನು ಮಾಡ್ತಿರೋದು. ಒಂದು ತಮಟೆ ಹೊಡೆಯೋದ್ರ ಮೂಲಕ ಸಾಕಷ್ಟು ಇಲ್ಲಿ ಅಭಿಮಾನಿಗಳು ಇಲ್ಲಿ ಸೇರ್ತಿದ್ದಾರೆ. ಎಲ್ಲ ರೀತಿಯಾದಂತಹ ಸಂಭ್ರಮಾಚರಣೆಯನ್ನು ಮಾಡ್ತಿದ್ದಾರೆ, ಸೆಲೆಬ್ರೇಷನ್ ಮಾಡ್ತಿದ್ದಾರೆ. ಸದ್ಯ ಇಲ್ಲಿ ಕೆಲವೊಂದಿಷ್ಟು ಜನ ಅಭಿಮಾನಿಗಳು ನಮ್ಮ ಜೊತೆ ಇದ್ದಾರೆ, ಅವ್ರನ್ನೂ ಮಾತಾಡ್ಸೋಣ. ಸರ್, ಈಗ ಆಲ್ರೆಡಿ ಎಷ್ಟು ಮೂವಿನ ನೋಡೋದಕ್ಕೆ ಬಂದಿದ್ದೀರಾ ಟಾಕ್ಸಿಕ್? ಯಾಕಂದರೆ 4 ವರ್ಷದಿಂದ ಅವ್ರು ಮೂವಿನೂ ಮಾಡಿರಲಿಲ್ಲ. ಎಷ್ಟು ಎಕ್ಸ್ಪೆಕ್ಟೇಷನ್ ಇದೆ ಮೂವಿ ಮೇಲೆ? ಭಾಳ ತುಂಬ ಎಕ್ಸ್ಪೆಕ್ಟ್ ಇದೆ, ಒಂದು 100% ಎಕ್ಸ್ಪೆಕ್ಟ್ ಇದೆ. ನೋಡ್ಬೇಕನ್ನೋ ಕಾತುರ ಭಾಳ ಐತೆ. ನಮ್ಮ ಬಾಸ್ ಇದೇ ಫಸ್ಟ್ 4 ವರ್ಷ ಆದಮೇಲೆ ನಾವು ಕಾಯ್ತಾ ಇದ್ದೀವಿ. ಅದಕ್ಕಿಂತ ಖುಷಿ ಇನ್ನೇನಿಲ್ಲ. ನಮ್ಮ ಬಾಸ್ ನೋಡಿದೆ ಒಂದು ಖುಷಿ. ಎಲ್ಲ ಸೆಲೆಬ್ರೇಷನ್ ಮಾಡ್ತೀವಿ. ಬೆಳಗ್ಗೆ 4 ಗಂಟೆಗೆ ಬಂದಿದ್ದೀವಿ ನಾವು. ಅವಾಗಿಂದ ಸೆಲೆಬ್ರೇಷನ್ ಮಾಡಿ ಪಟಾಕಿ ಹೊಡೆದು ಹಾಲಿನ ಅಭಿಷೇಕ ಎಲ್ಲ ಮಾಡಿ ಸಖತ್ತಾಗೆಲ್ಲ ಎಂಜಾಯ್ ಮಾಡಿದ್ದೀವಿ. ಇನ್ನು ನಮ್ಮ ಬಾಸನ್ನು ನೋಡ್ಬೇಕಷ್ಟೇ. ಬಾಸನ್ನು ಕಣ್ ತುಂಬ್ಕೊಂಡ್ರೆ ನಮಗೊಂದು ಮಜಾ, ಅದು ಥ್ರಿಲ್. ನೋಡಿ ಬಂದಮೇಲೆ ಇನ್ನೊಂದು ರಿವಾ ಕೊಡ್ಬೋದು ಎಕ್ಸ್ಟ್ರಾನೇ. ನಮ್ಮ ಬಾಸ್ ನೋಡೋದೇ ನಮ್ಮ ಖುಷಿ. ಯಶ್ ಯಾಕೆ ಇಷ್ಟೊಂದು ಇಷ್ಟ ನಿಮಗೆ? ನಮ್ಗೆ ಯಶ್ ಯಾಕೆ ಇಷ್ಟ ಅಂದರೆ ಅವ್ರು ಬೆಳೆದಿರೋ ದಾರಿ ಆಗಿರ್ಬೋದು, ಅವ್ರು ಮಾಡ್ತಿರೋದು ಇವಾಗೆಲ್ಲ ಹಿಸ್ಟ್ರಿ ಆಗಿರ್ಬೋದು, ಅವ್ರು ನಡ್ಕೊತಿರೋ ಒಳ್ಳೆ ರೀತಿ ಕೂಡ ಆಗಿರ್ಬೋದು. ನಮಗೂ ತುಂಬ ಇಷ್ಟ. ಅವ್ರನ್ನ ನೋಡಿದ್ರೆ ನಮಗೊಂದು ಖುಷಿ. ಅವ್ರು ನೋಡೋದೇ ಒಂದು ಮಜಾ. ನಮ್ಗೆ ಅವ್ರ ಇನ್ಸ್ಪಿರೇಷನ್ ಜಾಸ್ತಿ. ಅವ್ರ ಥರ ಬೆಳೀತಾರಲ್ಲ, ನಾವು ಕಷ್ಟದಲ್ಲಿ ಫ್ಯಾಮಿಲಿ, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ನಾವು ಬೆಳಿಬೇಕು ಅನ್ನೋದು ನಮ್ಮದು ಒಂದು ಆಸೆ. ನಾವೇನಾದರೂ ಅದೇ ನಮ್ಮ ಖುಷಿ. ಈಗ ಮೊದಲನೇ ದಿನ ಟಿಕೆಟ್ ಎಲ್ಲ ಸಿಕ್ಕಿದೆಯಾ ನಿಮಗೆ ನೋಡೋಕ್ಕೆ? ಸರ್, ಆಲ್ರೆಡಿ ಒಂದು ವಾರದಿಂದನೇ ನಾವು ಸ್ವಲ್ಪ ಬುಕ್ ಮಾಡ್ತೀವಿ. ನೈಟ್ ಎಲ್ಲ ಕಷ್ಟಪಟ್ಟು 1 ಗಂಟೆವರೆಗೆ ನೈಟ್ ಎದ್ದು ಕಾದ್ಬಿಟ್ಟು ಬುಕ್ ಮಾಡ್ತೀವಿ. ಇವಾಗ ಸೆಕೆಂಡ್ ಶೋ ಇವಾಗ 9:00 ಸ್ಟಾರ್ಟ್ ಇದೆ. ಹೋಗಿ ನೋಡ್ಬೇಕಣ್ಣ. ದಿನಪೂರ್ತಿ ಸೆಲೆಬ್ರೇಷನ್ ಇರುತ್ತೆ ಇವತ್ತು? ಇವತ್ತು ಫುಲ್ ಇರುತ್ತೆ ಸರ್. ಇವತ್ತು ಫುಲ್ ಇನ್ನೂ ಬರ್ತಾರೆ. ಆಮೇಲೆ ಇನ್ನೂ ಪಟಾಕಿ ಹೊಡೆಯೋದು, ಅದು ಟಮಟೆ ಇದೆ, ಸ್ಟೆಪ್ ಹೊಡೆಯೋದನ್ನ ಜಾಸ್ತಿ ಇದೆ. ಸೆಲೆಬ್ರೇಷನ್ ಮಾಡೋದೆ 4 ವರ್ಷ ಆದಮೇಲೆ ಬಂದಿರೋದ್ಮೇಲೆ ಮಾಡಲೇಬೇಕು ನಾವು. ಎಸ್, ಇನ್ನೊಬ್ರು ಇದ್ದಾರೆ. ಯಶ್ ಬಾವುಟ ಎಲ್ಲ ಇಟ್ಕೊಂಡಿದ್ದಾರೆ. ಬ್ರೋ, ಹೆಂಗೆ ಸೆಲೆಬ್ರೇಷನ್ ಎಲ್ಲ ಜೋರು ಸರ್, ಫುಲ್ ಜೋರು, ಸಖತ್ತಾಗೇನೆ ಇದೆ. ಎಲ್ರಿಗೂ ಹೇಳೋದು ಒಂದೇ, ಥಿಯೇಟ್ರಿಗೆ ಬಂದು ಟಾಕ್ಸಿಕ್ ಮೂವಿ ನೋಡಿ ಎಲ್ಲರೂ ಆರೈಸಿ. ಜೈ ರಾಕಿ ಬಾಯ್. ಬಾವುಟ ಹಾರಿಸ್ಬಿಡಿ. ಎಸ್, ನೋಡ್ತಿರ್ಬೋದು ಇಲ್ಲಿ ಎಷ್ಟು ಡೈಲಾಗನ್ನು ಕೂಡ ಹೊಡಿತಾರಂತ ಮಾತಾಡ್ತಾರಂತೆ. ಅವ್ರನ್ನ ಕೇಳ್ತೀನಿ. ಇನ್ಮೇಲಿಂದ ಆ ಟೆರಿಟ್ರಿ ನಂದು, ಈ ಟೆರಿಟ್ರಿ ನಿಂದ ಅನ್ನೋದನ್ನೆಲ್ಲ ಬಿಟ್ಬಿಡಿ. ದ ವರ್ಲ್ಡ್ ಈಸ್ ಮೈ ಬಾಸ್ ಟೆರಿಟ್ರಿ. ಎಲ್ಲ ಊಟಕ್ಕೂ ಕಿಂಗ್ ನಮ್ಮ ಅಣ್ಣ. ಜೈ ಯಶ್ ಬಾಸ್ಗೆ, ರಾಕಿ ಬಾಯ್ಗೆ. ಎಸ್, ಸೂಪರ್, ಸಖತ್ತಾಗಿ ಡೈಲಾಗ್ ಕೂಡ ಹೊಡೆದ್ರು. ಸದ್ಯ ಇದ್ರ ಜೊತೆಗೆ ಇನ್ನೂ ಮೂವಿ ಹೇಗಿರುತ್ತೆ ಅನ್ನೋ ಒಂದು ರಿಯಾಕ್ಷನ್ನು ಕೂಡ ಕೇಳಬೇಕಾಗಿರುವಂಥದ್ದು. ಯಾಕಂದರೆ ಈಗ ಆಲ್ರೆಡಿ ಒಂದು ಶೋ ಮುಗ್ದಿದೆ, ಫ್ಯಾನ್ ಶೋ. ಈಗ ಸದ್ಯ ಎರಡನೇ ಫ್ಯಾನ್ ಶೋಗೋಸ್ಕರ ಎಲ್ಲರೂ ಕಾತುರದಿಂದ ಕಾಯ್ತಿದ್ದಾರೆ. ಏನೆಲ್ಲ ರಿಯಾಕ್ಷನ್ ಕೊಡ್ತಾರೆ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮಣ್ ಜೊತೆ ಜೀವನ್, ಅಶ್ವೇಗ ನ್ಯೂಸ್, ಬೆಂಗಳೂರು.